ಒಂದು ವ್ಲಾಗಲ್ಲಿ ಕಿಚನ್ ಐಟಮ್ಸ್ ಆರ್ಡರ್ ಮಾಡಿದ್ದು ರಿಸೀವ್ ಆದಾಗ ಎಲ್ಲನೂ ಅನ್ಪ್ಯಾಕ್ ಮಾಡಬೇಕಾದ್ರೆ ಅದೇ ವ್ಲಾಗಲ್ಲಿ ಕಿಚನ್ ಐಟಮ್ಸ್ ಲಿಂಕ್ಸ್ನ ಕೇಳಿದ್ದೀರಾ. ನಾನು ಈ ವ್ಲಾಗಲ್ಲಿ ಎಲ್ಲ ಲಿಂಕ್ಸ್ನು ಕೊಡ್ತೀನಿ. ನಿಮ್ಗೆ ಏನಾದರೂ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ನಾನು ಇವಾಗ ಈ ಕಾರ್ನರ್ನ ಚೇಂಜ್ ಮಾಡ್ತಾ ಇದ್ದೀನಿ. ನಾನು ಈ ಮನೆಗೆ ಬಂದಾಗಿಂದ ಈ ಕಾರ್ನರ್ ಒಂದೇ ಥರ ಇದೆ. ಸೊ ನೋಡಿ ನೋಡಿ ನಮಗೂ ಕೂಡ ಬೋರ್ ಆಗಿದೆ, ಸ್ವಲ್ಪ ಮೆಸ್ಸಿಯಾಗಿ ಕಾಣಿಸುತ್ತೆ ಅಂತ ಅನ್ಸುತ್ತೆ. ಹಾಗಾಗಿ ಸ್ವಲ್ಪ ನೀಟಾಗಿ ರೆಡಿ ಮಾಡ್ತಾ ಇದ್ದೀನಿ. ಮೇಜರ್ಲಿ ಈ ಆಯಿಲ್ ಡಿಸ್ಪೆನ್ಸರ್ಗೋಸ್ಕರ ನಾನು ಇದು ಚೇಂಜ್ ಮಾಡ್ತಾ ಇರೋದು ಕಾರ್ನರು. ಯಾಕಂದರೆ ಎವ್ರಿಡೇ ರಂಜಿತು ನಾನು ವಿಹಾ ಮಲಗೋದಕ್ಕಿಂತ ಮುಂಚೆ ಒಂದು ಮಸ್ಕಿಟೋ ಏನಾದರೂ ಇದ್ರೆ ಹೊಡ್ಕೊಂಡ್ ಬರ್ತಾರೆ ಬ್ಯಾಟಲ್ಲಿ. ಸೊ ಬ್ಯಾಟ್ ಈ ಆಯಿಲ್ ಟ್ರೇಗೆ ತುಂಬ ಸರಿ ಟಚ್ ಮಾಡಿದ್ದಾರೆ, ಎಲ್ಲಿ ಬೀಳಿಸ್ಬಿಡ್ತಾರೆ ಅಂತ ಭಯ ಪಡ್ತಿದ್ದೆ. ಹಂಗಾಗಿ ಇದನ್ನ ಕಂಪ್ಲೀಟ್ ಸೆಟಪ್ ಚೇಂಜ್ ಮಾಡೋಣ ಅಂತೇಳಿ ಎಲ್ಲನೂ ನೀಟಾಗಿ ಚೇಂಜ್ ಮಾಡ್ತಾ ಇದ್ದೀನಿ. ಫಸ್ಟ್ ಎಲ್ಲ ನೀಟಾಗಿ ವಾಶ್ ಮಾಡಿ ಹೊರಿಸ್ಕೊತಿದ್ದೀನಿ. ನಾನು ಕಾಫಿ ಪ್ಯಾಕೆಟ್ಸು ಅಷ್ಟೇ ಪೌಡರ್ದು ಎಲ್ಲಂದ್ರಲ್ಲೇ ಇಡ್ತಿದ್ದೆ, ಸ್ವಲ್ಪ ಮೆಸ್ಸಿಯಾಗಿ ಕಾಣಿಸೋದು. ಸೊ ಈ ಕಾರ್ನರ್ನ ಸ್ವಲ್ಪ ನೀಟಾಗಿ ರೆಡಿ ಮಾಡೋಣ ಅಂತೇಳಿ ಎಲ್ಲ ನೀಟಾಗಿ ವಾಶ್ ಮಾಡಿ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಕಾಫಿ ಟೀ ಶುಗರ್ ಬಾಕ್ಸ್ ಇದೆಯಲ್ಲ ಸ್ಟೋರೇಜ್, ಅದು ಮತ್ತೆ ಈ ಆಯಿಲ್ ಟ್ರೇ ವುಡ್ ಒಂದು ಎರಡ್ರದ್ದು ಲಿಂಕ್ ನಾನು ಈ ವ್ಲಾಗಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಇವಾಗ ಈ ಕಾರ್ನರ್ ತುಂಬ ಚೆನ್ನಾಗಿ ಅಂತ ಅನ್ನಿಸ್ತಿದೆ. ಅಂಡ್ ಈ ಸ್ಟೋರೇಜ್ ಬಾಕ್ಸು ಅಷ್ಟೇ ಏರ್ ಟೈಟು ತುಂಬ ಚೆನ್ನಾಗಿದೆ. ಕ್ಯಾಪ್ ಕೂಡ ವುಡನ್ನಲ್ಲಿ ಮಾಡಿದ್ದಾರೆ. ಅಂಡ್ ಇವತ್ತಿನ ವ್ಲಾಗಲ್ಲಿ ನಾನು ಬಿರಿಯಾನಿ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಮ್ಯಾರಿನೇಟ್ ಮಾಡೋದಕ್ಕೆ ಚಿಕನ್ ದೊನ್ನೆ ಬಿರಿಯಾನಿ ಪೌಡರ್ ಹಾಕೊಂಡು ನೆಕ್ಸ್ಟ್ ಸ್ವಲ್ಪ ಕರ್ಡು, ಅದಾದ್ಮೇಲೆ ಹಾಫ್ ಲೆಮನ್ ಸ್ಕ್ವೀಸ್ ಮಾಡಿ ಮಿಕ್ಸ್ ಮಾಡಿ ಒಂದು ಹಾಫ್ ಅನ್ ಅವರ್ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಪಲಾವ್ ಸ್ಪೈಸಸ್, ಆನಿಯನ್, ಶುಂಠಿ, ಬೆಳ್ಳುಳ್ಳಿ, ಗ್ರೀನ್ ಚಿಲ್ಲಿ ಇಷ್ಟನ್ನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ, ಪುದೀನ ಅಂಡ್ ಪಾಲಕ್ ಸೊಪ್ಪನ್ನು ಹಾಕೊಂಡು ಒಂದು 30 ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಫ್ಲೇಮ್ನ ಆಫ್ ಮಾಡಬೇಕು. ನೆಕ್ಸ್ಟ್ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಅಂಡ್ ಸ್ವಲ್ಪ ತುಪ್ಪ ಹಾಕೊತಿದ್ದೀನಿ. ನೆಕ್ಸ್ಟ್ ನಾನು ಏನು ಚಾಪ್ ಮಾಡಿ ಇಟ್ಕೊಂಡಿದ್ದೋ ಹೆಡ್ ಮೀಡಿಯಮ್ ಸೈಜ್ ಅದನ್ನು ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಬ್ರೌನಿಶ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಏನು ಮ್ಯಾರಿನೇಟ್ ಮಾಡಿದ್ನೋ ಚಿಕನ್ ಅದನ್ನು ಇವಾಗ ಆ್ಯಡ್ ಮಾಡ್ಕೊತಿದ್ದೀನಿ. ಒಂದು 10 to 15 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಮಿಡಲಲ್ಲಿ ಒಂದ್ಸತಿ ನಾನು ಒಂದು ಟೊಮೊಟೊನ ಮೀಡಿಯಮ್ ಸೈಜ್ ಹಾಕೊತಿದ್ದೀನಿ. ಕರ್ಡ್ ಬೇರೆ ಹಾಕೊಂಡಿದ್ದೀನಲ್ವಾ, ಸೊ ಹುಳಿ ಆಗುತ್ತೆ ಅಂತ ಒಂದಿಲ್ಲ 2 ಮೀಡಿಯಮ್ ಸೈಜ್ನ ಹಾಕೊಂಡೆ. ನಾನು ಫ್ರೈ ಮಾಡ್ಕೊಂಡಿದ್ನಲ್ವಾ ಮಸಾಲೆ ರುಬ್ಕೊಳ್ಳೋದಕ್ಕೆ, ಅದು ಕೂಡ ತಣ್ಣಗಾಗಿತ್ತು. ಅದನ್ನು ರುಬ್ಕೊಂಡು ಆ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು 2-3 ಮಿನಿಟ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಬಿಕಾಸ್ ಎಲ್ಲ ನಾವು ಆಲ್ರೆಡಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ವಿ ಅಲ್ವಾ. ವಾಟರ್ ನೋಡ್ಕೊಂಡು ತಗೊಳ್ಳಿ, ಬಿಕಾಸ್ ಗ್ರೇವಿ ಸ್ವಲ್ಪ ವಾಟರ್ ಇರುತ್ತೆ. ನನಗೆ ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ತು, ಸೊ ಸಾಲ್ಟ್ ಕೂಡ ಆ್ಯಡ್ ಮಾಡಿಕೊಂಡೆ. ಅದು ಮಸಾಲೆ ಪ್ಯಾಕೆಟಲ್ಲೇ ಸ್ವಲ್ಪ ಉಪ್ಪು ಜಾಸ್ತಿ ಇರುತ್ತೆ, ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳಿ. ನೀರು ಕುದಿಬೇಕಾದ್ರೆ ಅಕ್ಕಿ ಹಾಕೊಂಡು ಹಾಫ್ ಲೆಮನ್ ಇನ್ನೂ ಇತ್ತಲ್ವಾ ಅದನ್ನು ಸ್ಕ್ವೀಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡಿ 1-2 ವಿಜಿಲ್ ಓಡಿಸ್ಕೊಂಡೆ ಅಷ್ಟೇ. ಈ ಮಿನಿ ವ್ಲಾಗ್ಸಲ್ಲಿ ರೆಸಿಪಿ ಶೇರ್ ಮಾಡೋದು ತುಂಬಾನೇ ಕಷ್ಟ, ತುಂಬ ಕ್ವಿಕ್ಕಾಗಿ ಹೇಳ್ಕೋಬೇಕು, ಇಲ್ಲಾಂದ್ರೆ ಲಾಂಗ್ ವಿಡಿಯೋ ಆಗೋಗ್ಬಿಡುತ್ತೆ. ಆ್ಯಂಡ್ ಈವ್ನಿಂಗ್ ವೆದರ್ ಚೆನ್ನಾಗಿತ್ತು, ಹಾಗಾಗಿ ರಂಜಿತ್ ಕಾಫಿ ಮಾಡ್ತಿದ್ದಾರೆ. ಇವತ್ತಿನ ವ್ಲಾಗ್ ಇಷ್ಟೇ, ನಾಳೆ ಸಿಗ್ತೀನಿ.